ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಎಕನಾಮಿಕ್ಸಿಗೆ ಸಂಬಂಧಪಟ್ಟ ಹಾಗೆ 2025-26ನೇ ಸಾಲಿನಲ್ಲಿ ಅಂತ ಹೇಳಿದರೆ ಮುಂದೆ ಬರುವಂತಹ ಈ ವರ್ಷದ ವಾರ್ಷಿಕ ಪರೀಕ್ಷೆಗೆ ತಯಾರಾಗ್ತಾ ಇರುವಂತಹ ಮಕ್ಕಳಿಗೆ ಅರ್ಥಶಾಸ್ತ್ರದ ವಿಷಯದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ 2 ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಕೇಳಿರುವಂತಹ ಎಲ್ಲ ಲೆಕ್ಕಗಳು ಇಂಪಾರ್ಟೆಂಟು ಮಕ್ಕಳೇ. ಪ್ರತಿಯೊಂದು ಲೆಕ್ಕಗಳನ್ನ ಹೇಳ್ಕೊಟ್ಟಿದ್ದೀನಿ. ಆ ಲೆಕ್ಕಗಳೆಲ್ಲ ಇಂಪಾರ್ಟೆಂಟು. ಲೆಕ್ಕಗಳ ಜೊತೆಗೆ ನೀವು ಥಿಯರಿ ಪ್ರಶ್ನೆಗಳನ್ನು ಕೂಡ ನೋಡ್ಕೊಳ್ಬೇಕು. ತುಂಬಾ ಇಂಪಾರ್ಟೆಂಟಾಗಿ ಕೇಳುವಂತಹ 4 ಅಂಕದ ಬಹುಮುಖ್ಯಗಳ ಪ್ರಶ್ನೆಗಳ ಲಿಸ್ಟನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಡೌಟು, ಉತ್ತರ ಕೂಡ ಹೇಳ್ತೀನಿ ಅಂತ ಹೇಳಿದ್ರಲ್ವ ಮೇಡಮ್ ಅಂತ. ಹೌದು, ಖಂಡಿತ ಉತ್ತರ ಹೇಳ್ತೀನಿ. ಈ ಒಂದು ವಿಡಿಯೋದಲ್ಲಿ ಪ್ರಶ್ನೆಗಳ ಲಿಸ್ಟನ್ನು ಕೊಟ್ಟು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಲ್ಲಿ ಫಸ್ಟು ಇಂಪಾರ್ಟೆಂಟ್ ಯಾವುದು, ಸೆಕೆಂಡ್ ಇಂಪಾರ್ಟೆಂಟ್ ಯಾವುದು, ಥರ್ಡ್ ಇಂಪಾರ್ಟೆಂಟ್ ಯಾವುದು, ಆ ರೀತಿಯಾಗಿ ಕೊಟ್ಟಿರುವ ಪ್ರಶ್ನೆಗಳಲ್ಲೇ ಬಹುಮುಖ್ಯ ಪ್ರಶ್ನೆ ಯಾವುದು ಅಂತ ಹೇಳ್ಕೊಂಡು ಅದನ್ನು ಸಪ್ರೇಟಾಗಿ ಒಂದೊಂದು ಕಾನ್ಸೆಪ್ಟು ಒಂದೊಂದು ವಿಡಿಯೋದಲ್ಲಿ ಉತ್ತರ ಸಹಿತ ಹೇಳ್ತಾ ಇದ್ದೀನಿ. ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ, ವಾರ್ಷಿಕ ಪರೀಕ್ಷೆಗೆ ವ್ಯಾಲ್ಯೂಯೇಷನ್ ಮಾಡುವಾಗ ಸ್ಕೀಮ್ ಏನಿರುತ್ತೆ ಆ ಸ್ಕೀಮ್ನ ಬೇಸ್ ಮೇಲೆ ನಾನು ನಿಮಗೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಯಾವುದಕ್ಕೆ ವಿವರಣೆ ಅಗತ್ಯ ಇದೆ ಅಥವಾ ಯಾವ ಟಾಪಿಕ್ಕಿಗೆ ವಿವರಣೆ ಕೊಡೋದು ಅವಶ್ಯಕತೆಯೇ ಇಲ್ಲ. ಕೆಲವೊಂದು ಟಾಪಿಕ್ಕಿಗೆ ವಿವರಣೆ ಅಗತ್ಯ ಇರಲ್ಲ, 4 ಅಂಕಗಳು ಈಸಿಯಾಗಿ ಸಿಗುತ್ತೆ ಅಂತ ಕಾನ್ಸೆಪ್ಟ್ ಯಾವುದು. ಕೆಲವೊಂದು ಪ್ರಶ್ನೆಗಳಿಗೆ ಪಾಯಿಂಟ್ ಬರೆದು ಕೂಡ ವಿವರಣೆ ಅಗತ್ಯ ಇರುತ್ತೆ. 4 ಅಂಕಕ್ಕೆ ಪಾಯಿಂಟ್ ಬರೆದ್ರೆ 2 ಅಂಕ ಕೊಡ್ತಾರೆ, ವಿವರಣೆ ಬರೆದ್ರೆ 4 ಅಂಕ ಕೊಡ್ತಾರೆ ಅನ್ನೋದಾದರೆ ಆ ಥರದ ಪ್ರಶ್ನೆ ಯಾವುದು? ಸೊ ಈ ರೀತಿಯಾಗಿ ಎಲ್ಲ ವಿಚಾರಗಳು ಗೊತ್ತಾಗಬೇಕು ಅಂತ ಹೇಳಿದ್ರೆ ಇವಾಗ ಪ್ಲೇ ಆಗ್ತಿದೆಯಲ್ಲ, ಇದು ಫಸ್ಟ್ ವಿಡಿಯೋ ಅಂತ ನೀವು ಅಂದ್ಕೊಂಡ್ರೆ 4 ಅಂಕದ ಎಲ್ಲ ಪ್ರಶ್ನೆಗಳು, ಅದಕ್ಕೆ ಎಲ್ಲ ಉತ್ತರಗಳು ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ಕಂಟಿನ್ಯೂಯಸ್ ಆಗಿ ವೀಡಿಯೋಸ್ನ ವಾಚ್ ಮಾಡಬೇಕು. ಇವತ್ತು ಸಂಜೆ ಒಳಗೆ ಮುಗಿದೋಗ್ಬಿಡುತ್ತೆ ನಿಮ್ಮ ಎಲ್ಲ 4 ಅಂಕದ್ದು. ನಾಳೆ 6 ಅಂಕದ ಹಾಕ್ತಾ ಇದ್ದೀನಿ. ಇನ್ನೇನು ಎಕ್ಸಾಮ್ ಹತ್ತಿರ ಬಂತು. ಶನಿವಾರ ಕನ್ನಡ ಎಕ್ಸಾಮ್ ಇರೋದ್ರಿಂದ ಕನ್ನಡ ಸಬ್ಜೆಕ್ಟಲ್ಲಿ ಗುಡ್ ಸ್ಕೋರ್ನ ಮಾಡಬೇಕು ಅಂತ ಹೇಳಿದ್ರೆ 2 ದಿನದ ತಯಾರಿ ತುಂಬಾ ಮುಖ್ಯ. ಹಾಗಾಗಿ ಗುರುವಾರ ಮತ್ತು ಶುಕ್ರವಾರ ನೀವು ಕನ್ನಡವನ್ನೇ ಓದ್ಕೊಳ್ತೀರಿ. ಹಾಗಾಗಿ ಇವತ್ತು ನಾಳೆ 2 ದಿನ ಬೇರೆ ಯಾವುದಾದ್ರೂ ಸಬ್ಜೆಕ್ಟಿಗೆ ನೀವು ಟೈಮ್ ಕೊಡೋದಿದ್ರೆ ಕೊಡಬಹುದು. ಹಾಗಾಗಿ ಎಕನಾಮಿಕ್ಸು, ಅರ್ಥಶಾಸ್ತ್ರ ಕಷ್ಟ ಅಂತ ಭಯಪಡುವಂತಹ ಮಕ್ಕಳು ಅಥವಾ ಏನಾದರೂ ಕಷ್ಟ ಕೇಳ್ತಾರ ಅಂತ ಟೆನ್ಷನ್ ಇರುವಂತಹ ಮಕ್ಕಳು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ವಾಚ್ ಮಾಡಿ. ಎಲ್ಲ ವೀಡಿಯೋಸ್ಗಳು 2-3 ನಿಮಿಷ ತೊಗೊಳತ್ತಷ್ಟೇ. ಒಂದೊಂದು ಪ್ರಶ್ನೆ ಹೇಳ್ತಾ ಇರೋದ್ರಿಂದ ಪ್ರತಿ ವಿಡಿಯೋ 2-3 ನಿಮಿಷ ತೊಗೊಳುತ್ತೆ. ಯಾವ ವೀಡಿಯೋನೂ ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಅಷ್ಟು ವೀಡಿಯೋ ಕಂಪ್ಲೀಟ್ ಆದ್ರ ಮೇಲೆ ನಾನು ಕಮೆಂಟಲ್ಲಿ ಅದ್ರ ಲಿಂಕನ್ನು ಪಿನ್ ಮಾಡಬಹುದು. ಬಟ್ ಅಲ್ಲಿವರೆಗೂ ನೀವೇ ಚೆಕ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡಿದ್ದೀನೋ ಇಲ್ವೋ ಅನ್ನೋದನ್ನು ನೀವೇ ಚೆಕ್ ಮಾಡ್ಕೊಂಡು ಓದ್ಕೊಳ್ಬೇಕು. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ನ ಎಷ್ಟೇ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾದರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಇದು ಫಸ್ಟ್ ವಿಡಿಯೋ. ಇಲ್ಲಿ ಕ್ವಶನ್ಸನ್ನ ಕೊಡ್ತೀನಿ. ಸೆಕೆಂಡ್ ವಿಡಿಯೋದಿಂದ ಕ್ವಶನು ಆನ್ಸರು. ಪಾಯಿಂಟ್ ಇಲ್ಲದೇ 4 ಅಂಕ ಡೈರೆಕ್ಟಾಗಿ ಯಾವುದು ಸಿಗುತ್ತೋ ಅದನ್ನು ಫಸ್ಟ್ ಹೇಳ್ತೀನಿ. ಯಾಕಂದರೆ ನಿಮಗೂ ಓದ್ಕೊಳ್ಳೋದಕ್ಕೆ ಅದು ಈಸಿ. ಹಾಗಾಗಿ ಪಾಯಿಂಟ್ ಇಲ್ಲದೇ 4 ಅಂಕ ಸಿಗುವಂಥ ಪ್ರಶ್ನೆಗಳನ್ನ ಮೊದಲು ಹೇಳ್ತೀನಿ. ಓಕೆನಾ? ಮೊದಲ ಪ್ರಶ್ನೆ, 4 ಅಂಕದ ಮೊದಲ ಪ್ರಶ್ನೆ. ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ. ಬಾಹ್ಯತೆಗಳನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಒಂದು ಆರ್ಥಿಕತೆಯ ವೃತ್ತಾಕಾರದ ಚಲನೆಯನ್ನು ವಿವರಿಸಿ. ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ಬರೆಯಿರಿ. ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ ಬರೆಯಿರಿ. ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ಇವೆರಡರ ನಡುವಿನ ವ್ಯತ್ಯಾಸ ಬರೆಯಿರಿ. RBIನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಬಂಡವಾಳ ಖಾತೆಯ ಪಟವನ್ನು ಚಿತ್ರಿಸಿ. ಚಾಲ್ತಿ ಖಾತೆಯ ಪಟವನ್ನು ಚಿತ್ರಿಸಿ. ಹಣವು ಲೆಕ್ಕದ ಅತ್ಯಂತ ಅನುಕೂಲಕರ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ. ಉದಾಹರಣೆಯೊಂದಿಗೆ ಸಮರ್ಥಿಸಿ. ಹಣದ ಬೇಡಿಕೆಯ ವ್ಯವಹಾರದ ಉದ್ದೇಶ ಮತ್ತು ಸಟ್ಟ ವ್ಯಾಪಾರದ ಉದ್ದೇಶವನ್ನು ವಿವರಿಸಿ. ದೀರ್ಘಾವಧಿ ವೆಚ್ಚಗಳನ್ನು ವಿವರಿಸಿ. ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ವಿವರಿಸಿ. ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ, ನೇಕಾರ, ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿ ಹೇಗೆ ತಮ್ಮ ಅಗತ್ಯತೆಗಳನ್ನು ಪೂರೈಸುತ್ತಾರೆ ಎಂಬುದನ್ನು ಚರ್ಚಿಸಿ. ವ್ಯಾಪಾರ ಬಾಕಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಸಂದಾಯ ಬಾಕಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಸಮತೋಲನದ ಮೇಲೆ ಏಕಕಾಲದ ಪಲ್ಲಟಗಳ ಪರಿಣಾಮವನ್ನು ತೋರಿಸುವ ಕೋಷ್ಟಕ ಬರೆಯಿರಿ. ಉತ್ಪಾದನಾ ಸಾಧ್ಯತಾ ಗಡಿಯನ್ನು ವಿವರಿಸಿ. ಹಣದ ಶಾಸನಬದ್ಧ ವ್ಯಾಖ್ಯಾನಗಳನ್ನು ಕುರಿತು ಬರೆಯಿರಿ. ಬೆಲೆ ಮಿತಿ ಬಗ್ಗೆ ಟಿಪ್ಪಣಿ ಬರೆಯಿರಿ. ಬೆಲೆ ಅಂತಸ್ತು ಬಗ್ಗೆ ಟಿಪ್ಪಣಿ ಬರೆಯಿರಿ. ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳೆರಡರಲ್ಲಿ ಸರ್ಕಾರದ ಮತ್ತು ಕುಟುಂಬ ವಲಯದ ಪಾತ್ರ ವಿವರಿಸಿ. ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. 23 ಪ್ರಶ್ನೆಗಳಿದೆ. 23ರಲ್ಲಿ ಗ್ಯಾರಂಟಿ ಕ್ವಶನ್ಸು
ಈಸಿಯಾಗಿ ನೀವು ಓದ್ಕೊಳ್ಬೇಕಾಗಿರುವಂತಹ ಕ್ವಶನ್ಸು, ಈಸಿಯಾಗಿ ನೀವು ಕಲ್ತ್ಕೊಳ್ಳೋದಕ್ಕೆ ಹೇಗೆ ಕಲ್ತ್ಕೊಳ್ಬೇಕು ಅನ್ನೋದಕ್ಕೆ ಉತ್ತರ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ವಿಡಿಯೋನ ಮಿಸ್ ಮಾಡಬೇಡಿ, ಓಕೆನಾ. ಸೊ ಇದನ್ನು ನಾನು ಎಗೇನ್ ಆ್ಯಂಡ್ ಎಗೇನ್ ಹೇಳೋದಿಲ್ಲ. ಇದು ಫಸ್ಟ್ ವಿಡಿಯೋ. ಸೆಕೆಂಡ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಬರುತ್ತೆ. ಅದೇ ರೀತಿ ಥರ್ಡ್ ವಿಡಿಯೋ, ಫೋರ್ತ್ ವಿಡಿಯೋ, 5, 6, 7, 8, 9, 10 ಒಂದಿಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಅಷ್ಟು ಕ್ವಶನ್ಸ್ಗಳನ್ನ ಯಾರ ಹತ್ರ ನೋಟ್ಸ್ ಇಲ್ವೋ ಅವರೊಂದು ಕಡೆ ಬರೆದಿಟ್ಕೊಳ್ಳಿ. ಈಸಿಯಾಗಿ 4 ಮಾರ್ಕ್ಸ್ ಇವತ್ತಿಗೆ ಮುಗಿದೋಗುತ್ತೆ, ಓಕೆನಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.